ಬಿಜೆಪಿಯ ಪಾದಯಾತ್ರೆಗೆ ಕುಮಾರಸ್ವಾಮಿ ಅವರು ಸದ್ಯದ ಮಟ್ಟಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರ ಏನಿದೆ, ಮುಂದಕ್ಕೆ ಹಾಕೋಣ ಮತ್ತೊಂದು ಅನ್ನುವಂಥದ್ದೆಲ್ಲ ಅವ್ರ ಪಕ್ಷ ಕೂಡ ಹೇಳ್ತಾ ಇದೆ ಅನ್ನುವಂಥ ಸಂಗತಿ. ನಾಯಕ ಅಂದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕರೆ ಮಾಡಿ ಮತ್ತೆ ನಾನು ಮಾತನಾಡ್ತೀನಿ ಈ ವಿಚಾರವಾಗಿ, ನಮ್ದೇನು ವಿಷಯ ಅಂತಂದ್ರೆ ಇದೊಂದು ಬಿಸಿಲಿರ್ಬೇಕಾದ್ರೆ ನಾವು ಹೋರಾಟ ಮಾಡಬೇಕು ಅಂದ್ರೆ ಈಗ ಒಂದು ವಿಚಾರ ಹೀಟಲ್ಲಿದೆ, ಇದು ಇಂಥ ಟೈಮ್ನಲ್ಲೇ ನಾವು ಪ್ರೊಟೆಸ್ಟ್ ಮಾಡಬೇಕು ಅಥವಾ ಹೋರಾಟ ಮಾಡಬೇಕು ಅನ್ನೋದು. ಕುಮಾರಸ್ವಾಮಿ ಅವ್ರ ಜೊತೆ ಮಾತನಾಡಿ ಸಂಜೆ ಒಳಗೆ ನಾವು ನಿರ್ಧಾರ ಮಾಡ್ತೀವಿ ಅಂತಲೂ ಮಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮದು ಉದ್ದೇಶ ಇರತಕ್ಕಂಥದ್ದು ಬಿಜೆಪಿ ಉದ್ದೇಶ ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತೊಗೊಂಡಿದ್ದಾರೆ, 106 ಸೈಟು ಅವ್ರ ಹಿಂಬಾಲಿಕರು ತೊಗೊಂಡಿದ್ದಾರೆ. ಒಟ್ಟು 3,000 ರಿಂದ 4,000 ಕೋಟಿ ದೊಡ್ಡ ಹಗರಣ ಆಗಿದೆ. ಅಲ್ಲಿ 85,000 ಜನ ಅರ್ಜಿ ಹಾಕ್ಕೊಂಡು ಸೈಟ್ಗೆ ಕಾಯ್ತಾ ಇದ್ದಾರೆ. ಈ ರಾಜ್ಯದ ಒಂದು ಕಾಪಾಡುವಂಥವ್ರು, ಸಂವಿಧಾನವನ್ನು ಕಾಪಾಡುವಂಥ ಸ್ಥಾನದಲ್ಲಿ ಕೂತಿರುವಂಥ ಮುಖ್ಯಮಂತ್ರಿ ತಾನೇ ಆ ಸೈಟ್ಗಳನ್ನು ಕಬಳಿಸ್ಬಿಟ್ರೆ ರಾಜ್ಯದ ಜನರ ಪಾಡೇನು? ಅದಕ್ಕೋಸ್ಕರ ನಾನು JDS ಜೊತೆ ನಾನು ಮಾತಾಡ್ತೀನಿ. ಈಗ ಸದನದೊಳಗಡೆ ನಾನು ಪ್ರತಿಯೊಬ್ಬರನ್ನೂ ಮಾತಾಡಿ, ನಾನು ಕುಮಾರಸ್ವಾಮಿಯವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ. ಮೊದಲ ಬಾರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಪ್ಪರ್ ಹ್ಯಾಂಡ್ ಆಗೋಕ್ಕೆ ಬಿಟ್ಟಿಲ್ಲ. ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದಿರಿ. ಈಗ ಈ ಹೊರಗಡೆನೂ ಕೂಡ ಅದೇ ರೀತಿಯ ಹೋರಾಟ ಆಗಬೇಕು ಅನ್ನೋದು ನಮ್ಮ ಬಯಕೆ. ಈಗ JDS ಕಾರ್ಯಾಧ್ಯಕ್ಷರು, ವರ್ಕಿಂಗ್ ಕಮಿಟಿ GT ದೇವೇಗೌಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿ, ನಾವು ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ, ನಾವು ಸಮಯ ಸರಿ ಇಲ್ಲ, ಮಳೆ ಬರ್ತಾ ಇದೆ, ಜನ ತೊಂದರೆಯಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನು ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ. ನೆನ್ನೆನೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ನಾವು ಹೋರಾಟ ಮಾಡ್ತಾ ಇರೋದು ಕಾಂಗ್ರೆಸ್ ವಿರುದ್ಧ. ಇದು ಸಫಲ ಆಗಬೇಕಾದ್ರೆ ಇಬ್ಬರು ಒಟ್ಟಿಗೆ ಮಾಡಬೇಕು. JDS ಮತ್ತು BJP ಒಟ್ಟಿಗೆ ಮಾಡಿದ್ರೆ ಮಾತ್ರ ಸಫಲ ಆಗ್ತೈತೆ. ಯಾಕೆಂದರೆ ಅವರು ಕೂಡ NDA ಪಾರ್ಟ್ನರ್ಸು. ನಾನು ಕುಮಾರಸ್ವಾಮಿ ಅವ್ರ ಹತ್ರ ವಿನಂತಿ ಮಾಡ್ತೀನಿ. ಸೊ ನಮ್ಮ ಕೇಂದ್ರದ ನಾಯಕರುಗಳು ಕೂಡ ಈಗ ಮಾತಾಡ್ತಾ ಇದ್ದಾರೆ. ಸೊ ನನ್ನ ಮನಸ್ಸು